ಕೀಪಿಂಗ್ ಕ್ವಾಲಿಟಿ ಬಂದ್ಬಿಟ್ಟು 25 ಡೇಸ್ ಮಾಡ್ಕೋಬಹುದು ನೀವು. ಇದನ್ನು ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತೆ. ಎಲ್ಲ ಕಡಿಮೆ ಆಗುತ್ತೆ. ನಂಬರ್ 1 ವೆರೈಟಿ ಇನ್ ಇಂಡಿಯಾ ಅನ್ನೋ ಒಂದು ಟ್ಯಾಗ್ ಇರುವಂಥ ವೆರೈಟಿ ಇದು ಮೆಕ್ಸಿಕನ್ ಹ್ಯಾಸ್. ಹಲೋ ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮಸಾಲಾ ಚಾಯ್ ಮೀಡಿಯಾ. ಈಗ ಅವಕಾಡೋ ನನ್ನ ಕೈಲಿದೆ, ಮತ್ತು ಇಲ್ಲಿ ಸುತ್ತಮುತ್ತಲು ಇರುವಂಥ ಎಲ್ಲ ಗಿಡಗಳು ಕೂಡ ಅವಕಾಡೋ ಅಥವಾ ಬೆಣ್ಣೆಹಣ್ಣು ಅಥವಾ ಬಟರ್ ಫ್ರೂಟ್ಗೆ ಸಂಬಂಧಿಸಿದ ಗಿಡಗಳೇ. ಇದನ್ನ ನೀವು ತುಂಬಾ ಕಡೆ ರೀಲ್ಸ್ ಅಲ್ಲಿ ಮತ್ತೆ ಮ್ಯಾಗಝಿನ್ಗಳಲ್ಲಿ ಕೇಳಿರ್ತೀರ. ಆದ್ರೆ ಇದನ್ನ ಬೆಳೆಯೋದು ಓಕೆ, ಬೆಳೆದಾದ್ಮೇಲೆ ಆಮೇಲೆ ರೈತರಿಗೆ ಯಾವ ರೀತಿ ಲಾಭದಾಯಕ, ಇದು ನಿಜವಾಗ್ಲೂ ಲಾಭದಾಯಕ ಅನ್ನೋದು ಫಸ್ಟ್ನೇ ಪ್ರಶ್ನೆ. ಲಾಭದಾಯಕ ಆದ್ರೆ ಯಾವ ರೀತಿ ಲಾಭದಾಯಕ ಮಾಡ್ಕೋಬೇಕು ಅನ್ನೋದನ್ನ ನಾವು ಬಹಳಷ್ಟು ಕ್ವಶನ್ಗಳನ್ನ ನೋಡ್ತಾ ಇರ್ತೀವಿ ಕಾಮೆಂಟ್ಸ್ ಅಲ್ಲಿ. ಸೊ ಅದಕ್ಕೆ ಸೂಕ್ತವಾಗಿ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀವಿ. ಈಗ ಈ ಒಂದು ಅವಕಾಡೋವನ್ನು ಬೆಳೀತಾ ಇರುವಂತಹ ಮುಖ್ಯವಾದ ರೈತರ ಇದ್ದಾರೆ ಇಲ್ಲಿ. ಅದರ ಜೊತೆಗೆ ಅದಕ್ಕೆ ಸಪೋರ್ಟಿವ್ ಆಗಿ ಪೂರ್ತಿ ಮ್ಯಾನೇಜ್ಮೆಂಟ್ ಮಾಡ್ತಾ ಇರುವಂತಹ ರಾಜು ಅವರು ಕೂಡ ಇದ್ದಾರೆ. ಸರ್, ಇದರ ಬೆನಿಫಿಟ್ ಬಗ್ಗೆ ಮತ್ತೆ ಇದರ ಡಿಫ್ರೆನ್ಸ್ ಏನು ಬೇರೆ ವೆರೈಟಿಗಿಂತ ಅನ್ನೋದನ್ನ ಫಸ್ಟ್ ಹೇಳುವ, ಆಮೇಲೆ ನೀವು ಲಾಭದಾಯಕ ವಿಷಯದ ಬಗ್ಗೆ ಮಾತನಾಡೋಣ. ಸರ್, ಇಂಡಿಯನ್ ವೆರೈಟಿಗೂ ಇದಕ್ಕೂ ತುಂಬಾ ವ್ಯತ್ಯಾಸ ಉಂಟು. ಏನಕ್ಕೆ ಅಂತ ಹೇಳಿದ್ರೆ ಕೀಪಿಂಗ್ ಕ್ವಾಲಿಟಿ ಬಂದ್ಬಿಟ್ಟು 25 ಡೇಸ್ ಮಾಡ್ಕೋಬಹುದು ನೀವು. ಕಟ್ ಮಾಡಿದ್ರೆ 25 ದಿವಸ ಇಟ್ಕೋಬಹುದು. ಮತ್ತೆ ಇದ್ರದ್ದು ಆಯಿಲ್ ಕಂಟೆಂಟ್ 18% ಇಂದ 24 ಗಂಟೆ ಉಂಟು. ಇದರೊಳಗಡೆ ಆಯಿಲ್ ಕಂಟೆಂಟ್ ಇದು ತುಂಬಾ ನಮ್ಮ ಶುಗರ್ ಪೇಷಂಟ್ಗಳು, ಬಿಪಿ ಇರೋರಿಗೆ ಇದಕ್ಕೆಲ್ಲ ಇದು ಯೂಸ್ ಆಗುವಂತದ್ದು. ಇದನ್ನು ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತೆ. ಎಲ್ಲ ಕಡಿಮೆ ಆಗುತ್ತೆ. ಇನ್ನೊಂದು ವಿಶೇಷ ಅಂದ್ರೆ ನಾನು ಕೇಳಿರೋದು, ಇದರಲ್ಲಿರುವಂತಹ ಒಂದು ಕೀಪಿಂಗ್ ಕ್ವಾಲಿಟಿ ಮತ್ತೆ ಇದರಲ್ಲಿರುವಂತಹ ಔಷಧೀಯ ಗುಣಗಳೇನಿದೆ, ಆಯಿಲ್ ಕಂಟೆಂಟ್ ಎಸ್ಪೆಷಲಿ, ವಿದೇಶಿಗರು ಕೂಡ ತುಂಬಾ ಇದನ್ನ ಚೂಸ್ ಮಾಡ್ತಾರಂತೆ. ಹಾಗಾಗಿ ಇದು ನಂಬರ್ 1 ಎಕ್ಸ್ಪೋರ್ಟ್ ಕ್ವಾಲಿಟಿ ವೆರೈಟಿ ಅಂತ ಗುರುತಿಸಿಕೊಂಡಿದೆ ಇಂಡಿಯಾದಲ್ಲಿ. ಮತ್ತೆ ಇಂಡಿಯಾದಲ್ಲೂ ಒಳಗಡೆ ಕೂಡ ಸಿಕ್ಕಾಪಟ್ಟೆ ಡಿಮಾಂಡ್ ಇದೆ. ಇದು ಒಳಗಡೆನೆ ಇದನ್ನ ಆಕ್ಚುಲಿ ಸಪ್ಲೈ ಮಾಡಕ್ ಆಗ್ತಾ ಇಲ್ವಂತೆ, ಅಷ್ಟೊಂದು ಡಿಮಾಂಡ್ ಇರುವಂತದ್ದು. ನಂಬರ್ 1 ವೆರೈಟಿ ಇನ್ ಇಂಡಿಯಾ ಅನ್ನೋ ಒಂದು ಟ್ಯಾಗ್ ಇರುವಂತ ವೆರೈಟಿ ಇದು ಮೆಕ್ಸಿಕನ್ ಹ್ಯಾಸ್. ನಮ್ಮ ಮೊದಲನೇ ಬೆನಿಫಿಟ್ ಏನು, ಆರೋಗ್ಯದ ಬೆನಿಫಿಟ್ ವಿಚಾರದಲ್ಲಿ ಹೇಳ್ಬೇಕಂತ ಹೋದ್ರೆ ಆಯಿಲ್. ಸೊ ನಾವೇನು ಇವತ್ತು ಅಡಿಗೆಗೆ ಬಳಸ್ತಾ ಇದ್ದೀರಲ್ಲ, ಸೊ ಇವತ್ತು ಆ ಅಡಿಗೆ ಎಣ್ಣೆಲಿ ಸುಮಾರಷ್ಟು ನಿಮಗೂ ಗೊತ್ತಿರುತ್ತೆ ಎಷ್ಟೊಂದು ಕೆಮಿಕಲ್ ಆ್ಯಡ್ ಮಾಡ್ತಾರೆ. ಸಮ್ ಪರ್ಸೆಂಟೇಜ್ ಆಯಿಲ್ ಮಾತ್ರ ಇರುತ್ತೆ. ಸೊ ಹಾಗಾಗಿ ಇದ್ರ ಇವತ್ತು ಎಕ್ಸ್ಪೋರ್ಟ್ ಅಲ್ಲಿ ಇದು ತುಂಬಾ ಬೇಡಿಕೆ ಇದೆ. ಸೊ ಆಯಿಲ್ಗಿದೆ. ಎರಡನೇದು ನಮ್ಮ ಕಾಸ್ಮೆಟಿಕ್ ಐಟಮ್, ಹೆಣ್ಣು ಮಕ್ಕಳೇನು ಬ್ಯೂಟಿ ಅದಕ್ಕೆ ಚರ್ಮಕ್ಕೆ ಸಂಬಂಧಂಗೆ ಇದಕ್ಕೆ ಕ್ರೀಮ್ಗೆಲ್ಲ ತುಂಬಾ ಬಳಸ್ತಿದ್ದಾರೆ. ಸೊ ಮೂರನೇದು ಹೆಲ್ತ್ ಬೆನಿಫಿಟ್. ಹೆಲ್ತ್ ಅಂತ ಹೋದಾಗ ನಮಗೆ ಫ್ರೂಟ್ ಜ್ಯೂಸ್ ತಗೊಂಡ್ರೆ ತುಂಬಾ ಬೆನಿಫಿಟ್ಸ್ ಇದೆ ಶುಗರ್ ಅಂತ ಇರುವಂತ ಪೇಷಂಟ್ಸ್ಗೆ. ಸೊ ಇದನ್ನ ಹಾಗೆ ಶುಗರ್ ಮಿಕ್ಸ್ ಮಾಡದೆ ತಿಂದ್ರೆ ಸೊ ಇನ್ನೂ ಅವರಿಗೆ ಒಳ್ಳೆ ಹೆಲ್ದಿ ಆಗಿರುತ್ತೆ. ನಮ್ಗೆ ಕೋಲಾರಲ್ಲಿ ಮೊದಲ ದಿನಗಳಲ್ಲಿ ಬಟರ್ ಫ್ರೂಟ್ ಜ್ಯೂಸ್ ಅಂದ್ರೆ ಬಟರ್ ಫ್ರೂಟ್ ಅಂದ್ರೆ ಗೊತ್ತಿಲ್ಲ. ಇವತ್ತು ಯಾವುದೇ ಒಂದು ಜ್ಯೂಸ್ ಅಂಗಡಿಗೆ ಹೋದ್ರೆ ಬಟರ್ ಜ್ಯೂಸ್ ಅಂದ್ರೆ ಕಾಯಿಲ್ಲ ಸರ್ ಅಂತಾರೆ, ಕಾಯಿಲ್ಲ ಸರ್, ಇನ್ನೂ ಹಣ್ಣಾಗಿಲ್ಲ ಅಂತಾರೆ, ಇಲ್ಲ ಅಂದ್ರೆ ಕಾಯಿಲ್ಲ ಅಂತಾರೆ. ಈಗ ಅವಕಾಡೋ ಅನ್ನೋದನ್ನ ಎಲ್ಲರ ಬಾಯಲ್ಲಿ ಕೇಳ್ತಿದೀವಿ. ಹಾಗಾಗಿ ಇವತ್ತು ಒಳ್ಳೆ ಮಾರ್ಕೆಟ್ ಇದೆ, ಏನ್ ತೊಂದರೆ ಇಲ್ಲ. ಮಲ್ಟಿಪಲ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ಲಿಕ್ಕೆ ತುಂಬಾ ಬೆನಿಫಿಟ್ ಆಗಿದೆ. ಸೊ ಹಂಗಾಗಿ ಇದು ನನ್ನ ಕಡೆಯಿಂದ ನಾನು ಹೆಚ್ಚು ಮಾಹಿತಿ ತಗೊಂಡಿದ್ದೀನಿ. ಸೊ ಎಲ್ಲಾ ಕಡೆನೂ ಮಾರ್ಕೆಟಿಂಗು ತಗೊಂಡಿದ್ದೀನಿ, ಫೀಲ್ಡ್ ಅಲ್ಲಿ ತಗೊಂಡಿದ್ದೀನಿ. ಸೊ ಬೆಳಿಬೋದು ಅಂತ ನನಗೆ ಸೂಕ್ತವಾಗಿ ಸೆಲೆಕ್ಟ್ ಮಾಡಿಕೊಂಡು ತುಂಬ ಒಂದು ವರ್ಷ ವೆಯ್ಟ್ ಮಾಡಿ ಗಿಡ ತರಿಸಿ ಹಾಕಿ ಮಾಡಿದ್ದೀನಿ. ತುಂಬಾ ನನಗೆ ಖುಷಿ ಆಗ್ತಿರೋದು ಏನಂದ್ರೆ, ನಾನು ಈ ತೋಟದಲ್ಲಿ ಬಂದು 2 ತಿಂಗಳಾಗಿತ್ತು. ಸೊ ಇವತ್ತೇ ನಾನು ಬಂದು ನೋಡ್ತಿರೋದು ಇದನ್ನ. ಸೊ ನನಗೆ ಖುಷಿ ಆಗ್ತಿದೆ, ನನ್ನ ತೋಟದಲ್ಲಿ ನಾನೇ ನೋಡಿ ಇಷ್ಟೊಂದು ಕಾಯಿ ಇದೆ ಅಂತ ಹೇಳಿ. ಸೊ ನನಗೆ ಗೊತ್ತಿರ್ಲಿಲ್ಲ. ನಾನು 2 ಮಂತ್ ಆಗಿತ್ತು ಹೊರಗಡೆ ಬಂದು. ರಾಜು ಅವ್ರ ಪಾಪ ಕಟಿಂಗ್ ಮಾಡ್ತಾನೆ ಇದ್ರು, ನಾನು ಇವ್ರ ಹತ್ರನೇ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ, ನನಗೆ ಸ್ವಲ್ಪ ಕೆಲಸ ಉಂಟಿತ್ತು. ಹಾಗಾಗಿ ಇದು ನೋಡ್ತಿದ್ರೆ ತುಂಬಾ ನನಗೆ ಖುಷಿ ಆಗ್ತದೆ. ಬೆಲೆ ಎಲ್ಲ ಹೇಗೆ ಜಾಸ್ತಿ ಇರುತ್ತೆ ಇದು ನಾರ್ಮಲ್ ಹಣ್ಣಿಗಿಂತ? ಸರ್, ಇವತ್ತಿನ ಪ್ರೈಸು ಎಕ್ಸ್ಪೋರ್ಟ್ ಕ್ವಾಲಿಟಿ ಇದ್ದಾಗ ಒಂದು 300 ವರೆಗೂ ಇದೆ ಸರ್. ಬೇರೆದೆಲ್ಲ ನಮಗೆ 120 ಬೆಲೆ 100 ರುಪೀಸ್ಗೆ ಕೋಲಾರ ಇಂಡಿಯನ್ ವೆರೈಟೀಸ್ ಕಾಯಿಸು ಲೋಕಲ್ ಮಾರ್ಕೆಟ್ಗೆ ಒಂದು 100 ರುಪೀಸ್ ವರೆಗೂ ಬೈ ಮಾಡ್ತಿದ್ದಾರೆ. ಅದಕ್ಕಿಂತ ಡಬಲ್ ಇದೆಯಲ್ಲ ಪ್ರೈಸ್. ಹಾಗಿದ್ರೆ ಇದು ನಿಜವಾಗ್ಲೂ ಲಾಭದಾಯಕ ಹೌದಾ? ನಮ್ಮ ಪ್ರಶ್ನೆಗೆ ಬರೋಣ. ಇದೆ ಸರ್. ಈಗ ನಮ್ಮ ಸ್ನೇಹಿತರೊಬ್ರು ಹೊಸಕೋಟೆಯಲ್ಲಿ ನಾನು ಮನೆಗೆ ಕೇಳಿದೆ, ಜಿಕ್ಕಣಿ ಕೊಡ್ತಿದ್ದೆ ಅವ್ರಿಗೆ. ಅವ್ರು ಎಲ್ಲಿಂದ ತರಿಸ್ತಾ ಇದ್ರೆ ಅಂದ್ರೆ ನಾವು ಹೊರಗಡೆಯಿಂದ ತರಿಸ್ತಾ ಇದ್ದೀವಿ ಸರ್. ಏನ್ ಪ್ರೈಸ್ ತರಿಸ್ತಾ ಇದ್ರೆ ಅಂದ್ರೆ ಅವ್ರು 400 ರುಪೀಸ್ ಹೇಳಿದ್ರು. ಇಂಪೋರ್ಟ್ ಮಾಡ್ಕೊತಾ ಮಾಡ್ತಿದ್ದಾರೆ. ಸೊ ನಾನು ಅವಾಗ ಕೇಳಿದೆ, ಇದು ಎಲ್ಲಿ ಸೇಲ್ ಆಗುತ್ತೆ ಅಂತ ಕೇಳಿದಾಗ ಮಾಲ್ಸ್ಗೆಲ್ಲ ಕೊಡ್ತಾ ಇದೀವಿ ಅಂತ. ಸೊ ಹಾಗಾಗಿ ಬೇಡಿಕೆ ಇದೆ ಸರ್, ಇದೆ ಸರ್, ನಾವು ಬೇರೆ ಕಡೆಯಿಂದ ತರಿಸ್ಕೊಂತಾ ಇದೀರಿ ಅಂದ್ರು. ಸೊ ಅವಾಗ ನಾನು ಹೇಳಿದೆ, ಸರ್ ನಮ್ದು ಈಗ 2 ಇಯರ್ಸ್ ಆಗಿದೆ, ಇನ್ನೊಂದು ವರ್ಷ ಆದ್ಮೇಲೆ ನಮ್ದು ಕಾಯಿ ಬರುತ್ತೆ, ನಾನೇ ನಿಮ್ಗೆ ಸಪ್ಲೈ ಕೊಡ್ತೀನಿ ಅಂತ ಕೂಡ ಒಂದು ಮಾಹಿತಿ ಕೊಟ್ಟಿದ್ದೀನಿ ಅವರು. ಸೊ ಅವ್ರು ನಾನೀಗ ಕಾಂಟ್ಯಾಕ್ಟ್ ಮಾಡುತ್ತೆ. ನೀವು ಇಷ್ಟೊಂದು ಕಷ್ಟಪಟ್ಟು ರಿಸ್ಕ್ ತಗೊಂಡು ಹೊಸ ವೆರೈಟಿನ ಇನೋವೇಟಿವ್ ಆಗಿ ಬೆಳೆದಿದ್ದೀರಾ. ಡೆಫಿನೆಟ್ಲಿ ತುಂಬಾ ಜನಕ್ಕೆ ನೀವು ಮಾದರಿ ಆಗಬೇಕು. ನೀವು ಮೇಲೆ ಬರೋದನ್ನ ನೋಡಿ ಬೇರೆಯವರು ಕೂಡ ಬೆಳೆದಾರೆ ಡೆಫಿನೆಟ್ಲಿ. ಆದರೆ ಇನ್ನೊಂದು ಅದರಲ್ಲಿ ಖುಷಿ ಏನಂದ್ರೆ, ಕೋಲಾರ ತಾಲೂಕಿನ ಜನಕ್ಕೆ ಪಾಪ ಈ ಟೊಮೊಟೊ ಬೆಳೆದು ಸಾಕಾಗ್ಬಿಟ್ಟಿದೆ. ಲೇಬರ್ಗೂ ತುಂಬಾ ಕಷ್ಟ. ಸೊ ಅದರಿಂದ ಸ್ವಲ್ಪ ನನ್ನ ಕಡೆಯಿಂದ ಒಂದು ಒಳ್ಳೆ ಮಾಹಿತಿ ಸಿಕ್ಕಿ ಅವರಿಗೆ ಮಾರ್ಕೆಟಿಂಗ್ ನಾವು ಮಾಡ್ಕೊಡೋ ಜವಾಬ್ದಾರಿ ನಾನು ನಮ್ಮ ರಾಜ್ಯ ಅವ್ರು ತಗೊಂತೀವಿ. ಅದರಲ್ಲಿ ನಾವು ರಿಸ್ಕ್ ತಗೊಂಡು ನಮ್ಮ ರೈತರಿಗೆ ಬೈಬ್ಯಾಕ್ ಆಪ್ಷನ್ ಕೊಡೋಣ ಅಂತ ಪ್ಲಾನ್ ಮಾಡ್ತಿದ್ದೀವಿ. ಈಗ ಕೋಲಾರದಿಂದ ಬೆಂಗಳೂರು ಬಹಳ ಹತ್ರದಲ್ಲಿದೆ. ಬೆಂಗಳೂರಿನ ಸುತ್ತಮುತ್ತ ಮಾರ್ಕೆಟಿಂಗ್ ಅಂದ್ರೆ ಹೇಗೆ ಮಾಡ್ಬೋದು? ಬ್ಯಾಂಗ್ಳೂರ್ ಮಾರ್ಕೆಟ್ ಅಲ್ಲಿ ಇಲ್ಲಿ ಫುಲ್ ನಾವು ಪರ್ಚೇಸ್ ಮಾಡ್ಕೋರು ಇದ್ದಾರೆ ಸರ್. ಇದಾರೆ ಇಡೀ ಬೆಂಗಳೂರಿನ ಸುತ್ತಮುತ್ತ, ಇನ್ಕ್ಲೂಡಿಂಗ್ ಕೇರ್ ಮಾರ್ಕೆಟ್ ಸುತ್ತಮುತ್ತ ಎಲ್ಲ ಕಡೆ. ಅಂದ್ರೆ ಲಾಟ್ಸ್ ಎಲ್ಲ ಇದ್ರೆ ಡೈರೆಕ್ಟ್ ತಗೊಂಡೋಗಿ ಮಾರ್ಬೋದಾ? ತಗೊಂಡೋಗ್ತಾರೆ ಸರ್. ಓಕೆ.
ಓಕೆ ಮತ್ತೆ ಯಾವ ಆಪ್ಷನ್ ಇದೆ? ಇದು ಸೆಕೆಂಡ್ ಬಂದ್ಬಿಟ್ಟು ಸರ್ ಸೂಪರ್ ಮಾರ್ಕೆಟಲ್ಲೆಲ್ಲ ನಾವು ಕಳ್ಸ್ಕೋಬೋದು, ಮತ್ತು ಅಲ್ಲಿಂದ ಬೈಕ್ ತಗೊಳ್ತಾರೆ. ಮಾರ್ಕೆಟ್ ಮಾಡೋಕ್ಕಾಗಿಲ್ಲ ಅಂತಂದ್ರೆ ನಾವು ಬೈ ಬ್ಯಾಕ್ ಮಾಡ್ಕೊಂಡ್ಬರ್ತೀವಿ. ಇನ್ನು ನರ್ಸರಿ ಅಂತ ಬಂದಾಗ ನಿಮ್ಮಲ್ಲಿ ಗಿಡಗಳನ್ನು ತೆಗೆದುಕೊಂಡು ಹೋಗ್ತಾರೆ, ವಿಶ್ವಾಸ ಇಟ್ಟು. ಓಕೆ, ನೆಕ್ಸ್ಟ್ ತೆಗೆದುಕೊಂಡು ಹೋದ್ಮೇಲೆ ಎಷ್ಟೋ ಜನ ಸಪೋರ್ಟೇ ಮಾಡಲ್ಲ. ಅದು ಗಿಡಗಳನ್ನು ಎಷ್ಟು ದೂರದಲ್ಲಿ ನೆಡಬೇಕು, ಎಲ್ಲಿ ನೆಡಬೇಕು, ಆ ನೀರಿನ ವ್ಯವಸ್ಥೆ, ಇದ್ರ ಬಗ್ಗೆ ನಿಮ್ಮ ಆಫ್ಟರ್ ಸೇಲ್ಸ್ ಸಪೋರ್ಟ್ ಇದೆಯಾ? ಎಲ್ಲ ಇರುತ್ತೆ ಸರ್, ನಮ್ಮ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ಡೈರೆಕ್ಟ್ ಕಾಲ್ ಮಾಡಿ ಅದ್ರ ಬಗ್ಗೆ ಫುಲ್ ಮಾಹಿತಿ ನಾವು ಕೊಡ್ತೀವಿ. ಎಷ್ಟು ಡಿಸ್ಟೆನ್ಸ್ಗೆ ಹಾಕಬೇಕು, ಎಷ್ಟು ಡಿಸ್ಟೆನ್ಸ್ಗೆ ಏನೇನು ಮಾಡಬೇಕು, ಫರ್ಟಿಲೈಸರ್ ಏನು ಕೊಡಬೇಕು, ಪ್ರೂನಿಂಗ್ ಏನು ಮಾಡಬೇಕು, ಅದ್ರ ಬಗ್ಗೆ ಫುಲ್ ಎಲ್ಲ ಮಾಹಿತಿ ನಾವು ಕೊಡ್ತೀವಿ. ಈಗ ಒಂದು 2 ವರ್ಷ ಬೆಳೆದ ಪ್ರೂನಿಂಗ್ ಕೂಡ ನೀವು ನಾವೇ ಬಂದು ಮಾಡ್ಕೊಡ್ತೀವಿ ಸರ್. ಮಾಡ್ಕೊಡ್ತೀವಿ. ಆ ಸರ್ವಿಸ್ ಕೂಡ ಇದೆ. ಓ, ದಟ್ಸ್ ವೆರಿ ಗುಡ್ ಆಕ್ಚುಲಿ. ಯಾಕಂದ್ರೆ ನಾವು ಬೇರೆ ಬೇರೆ ಗೊತ್ತಿಲ್ಲದೆ ಇರೋ ಕಾಂಡವನ್ನು ಕಟ್ ಮಾಡಿ ಮೇಲೆ ಅದನ್ನ ಮಾಡ್ಬಾರ್ದು ಸರ್, ಅದಕ್ಕಿಂತ ಇದೆ ಪ್ರಾಪರ್ ಆಗಿ ಅದ್ರಲ್ಲೇ ಕಟ್ ಮಾಡ್ಬೇಕಾಗುತ್ತೆ, ಅದನ್ನೇ ಕಟ್ ಮಾಡ್ಬೇಕಾಗುತ್ತೆ. ಈಗ ನಿಮ್ಮಲ್ಲಿ ಯಾವ ಏಜ್ ನಿಂದ ಯಾವ ಏಜ್ ನವರಿಗೆ ಗಿಡಗಳು ಸಿಗುತ್ತೆ? 1.5 years ಮಾತ್ರ ನಾವು ಪ್ಲಾಂಟ್ ಕೊಡ್ತೀವಿ. ಓಕೆ, ಸ್ವಲ್ಪ ಸ್ಟ್ರಾಂಗ್ ಆಗಿದ್ರೆ ಮಾತ್ರ ಆಗಿರೋದು ಮಾತ್ರ ನಾವು ಕೊಡುವಂತದ್ದು. ಓಕೆ, ಎಲ್ಲ ವೆರೈಟಿಲೂ ಕೂಡ ಮೆಕ್ಸಿಕನ್ ಹ್ಯಾಸಲ್ಲೂ ಕೂಡ ನಿಮ್ಗೆ 1.5 ವರ್ಷ. 1.5 years. ಇನ್ನು ಡಿಸ್ಟೆನ್ಸ್ ಕೇಳಿದಾಗ 20 ಅಡಿ ಅಂದ ತಕ್ಷಣ ಮಿಡ್ಲಲ್ಲಿ ಸುಮಾರು ಜಾಗ ಹಾಳಾಗತ್ತಲ್ಲ ಅಂತ ನನ್ನ ಒಂದು ಇದಿತ್ತು. ಇದರ ಇಂಟರ್ ಕ್ರಾಪ್ ಬಗ್ಗೆ ಸ್ವಲ್ಪ ಮಾಹಿತಿ ಅಂತ ಹೇಳ್ಕೊಳ್ಳೋಣ. ಬಟರ್ ಫ್ರೂಟ್ ಬಂದ್ಬಿಟ್ಟು 20 ಅಡಿಗೆ ಹಾಕ್ತೀವಿ. ಆದ್ರೆ ನಮಗೆ ರೈತರು ತುಂಬಾ ಜನ ಕೇಳ್ತಾರೆ ಇಂಟರ್ ಕ್ರಾಪ್ ಆಗಿ ಏನಾದ್ರು ಮಾಡ್ಬೋದಾ ಅಂತ. ಇಂಟರ್ ಕ್ರಾಪ್ ಆಗಿ ನಮಗೆ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ಗೋವಾ ಬೆಳಿಬಹುದು, ಸೀಬೆ. ಅದು ಆದ ನಂತರ ಮತ್ತೆ ನಾವು ಡ್ರ್ಯಾಗನ್ ಬೆಳ್ಕೋಬಹುದು. ಡ್ರ್ಯಾಗನ್ ನಂತರ ಮತ್ತೆ ನಮಗೆ ಮ್ಯಾಂಗೋಸ್ಟೀನು ಮತ್ತೆ ನಿಂಬೆ ಗಿಡ ಅಂತದೆಲ್ಲ ಬೆಳ್ಕೋಬಹುದು ಇಂಟರ್ ಕ್ರಾಪ್ ಆಗಿ. ವೆಜಿಟೇಬಲ್ಸ್ ಹಾಕೋಬಹುದು. ಆಗಲಿ, ನಮ್ಮ ರೈತರಿಗೆ ನಾವು ಅದಕ್ಕೆ ಕೇಳ್ಕೊಳ್ಳುವಂಥದ್ದು, ನೀವು ಕೂಡ ನಿಮ್ಮ ಸೂಕ್ತವಾದ ಜಾಗವನ್ನು ಫಸ್ಟ್ ಅನಲೈಸ್ ಮಾಡಿ ಇವ್ರ ಜೊತೆ ಹಂಚಿಕೊಳ್ಳಿ. ಅವರಿಗೆ ಯಾವ ಸೂಕ್ತ ಆಗುತ್ತೆ, ಅಲ್ಲಿ ನೀರಿನ ವ್ಯವಸ್ಥೆ ಹೇಗೆ, ಎಷ್ಟು ದೂರದಲ್ಲಿ ಇಡಬೇಕು ಅನ್ನೋದನ್ನೆಲ್ಲ ಅವ್ರು ಕೊಡ್ತಾರೆ. ಮೆಕ್ಸಿಕನ್ ಹ್ಯಾಸ್ ಕೂಡ ನೀವು ಡೆಫಿನೆಟ್ಲಿ ಟ್ರೈ ಮಾಡ್ಬೋದು. ಹಾಗೆಯೇ ಮಾರ್ಕೆಟಿಂಗ್ ಇದ್ರ ಬಗ್ಗೆಯೂ ಕೂಡ ಮುಂದಿನ ದಿನಗಳಲ್ಲಿ 2 ರಿಂದ 3 ವರ್ಷದ ನಂತರ ಡೆಫಿನೆಟ್ಲಿ ಅವ್ರ ಸಪೋರ್ಟ್ ಕೂಡ ಇರುತ್ತೆ. ನಿಮಗೂ ಕೂಡ ಒಳ್ಳೆಯದಾಗಲಿ. ಯಾವುದೇ ಗಿಡವನ್ನು ನೆಡೋದಾದರೂ ಪ್ರೀತಿಯಿಂದ ಸಾಕಿ, ಒಂದು ನೆಟ್ಟ ಮೇಲೆ ಅದನ್ನು ಮರೆತು ಬಿಟ್ಟು ಆಮೇಲೆ ಬೈಕೋಬಾರ್ದು ಯಾರನ್ನೂ. ಡೈಲಿ ಅದನ್ನು ವಿಸಿಟ್ ಮಾಡಿ ಹೇಗಿದೆ ಮತ್ತು ಏನು ಪ್ರೋಗ್ರೆಸ್ ಆಗ್ತಾ ಇದೆ ಅನ್ನೋದನ್ನು ಹಂಚಿಕೊಳ್ಳಿ ಇವ್ರ ಜೊತೆನೂ ಕೂಡ. ಆಲ್ ದ ಬೆಸ್ಟ್. ಮತ್ತೊಮ್ಮೆ ಸಿಗೋಣ. ಈ ರೀತಿಯ ಹಣ್ಣುಗಳ ಒಂದು ವಿಶೇಷವನ್ನು ನಾವು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರ್ತೀವಿ. ಥ್ಯಾಂಕ್ ಯು ಸೊ ಮಚ್. ಮತ್ತೆ ಸಿಗೋಣ.